ಬಿಗ್ ಬಾಸ್ ಸೀಸನ್ 10ರ ತುಕಾಲಿ ಸಂತೋಷ್ ಅವರ ಕಾರು ನಿನ್ನೆ ರಾತ್ರಿ ಒಂದು ಆಟೋಗೆ ಡಿಕ್ಕಿಯಾಗಿತ್ತು. ಸೊ ಆ ಘಟನೆ ಎಲ್ರಿಗೂ ಕೂಡ ಗೊತ್ತಿತ್ತು. ಆದರೆ ಬೆಳಿಗ್ಗೆ ಆ ಆಟೋ ಚಾಲಕ 44 ವರ್ಷದ ಜಗದೀಶ್ ಅವರು ಸಾವನ್ನಪ್ಪಿದ್ದಾರೆ. ಹೌದು, ಕುಡಿದು ಆಟೋವನ್ನು ಚಲಾಯಿಸ್ಕೊಂಡು ಬಂದು ತುಮಕೂರಿನ ಕುಣಿಗಲ್ ಹತ್ರ ಸಂತೋಷ್ ಅವರ ಕಾರಿಗೆ ಡಿಕ್ಕಿಯನ್ನು ಹೊಡೆದಿದ್ರು. ಸೊ ಇದರಿಂದಾಗಿ ಆಕ್ಸಿಡೆಂಟ್ ಆಗಿಬಿಟ್ಟು ಅವರು ಸ್ಥಿತಿ ಗಂಭೀರವಾಗಿತ್ತು, ಆಸ್ಪತ್ರೆಯನ್ನು ಸೇರಿಸಿದ್ರು. ಸೊ ತುಕಾಲಿ ಸಂತೋಷ್ ಅವರು ಕೂಡ ಸೇರಿಸಿದ್ರು. ಆದರೆ ಈಗ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಸೊ ಇತ್ತೀಚೆಗಷ್ಟೇ ತುಕಾಲಿ ಸಂತೋಷ್ ಅವರು 25 ಲಕ್ಷ ಬೆಲೆ ಬಾಳುವ ಹೊಸ ಕಾರನ್ನು ಅವರು ಪರ್ಚೇಸನ್ನು ಮಾಡಿದರು. ಶೂಟಿಂಗನ್ನು ಮುಗಿಸ್ಕೊಂಡು ಅವರ ಹಳ್ಳಿಗೆ ಹೋಗಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಈ ಅಪಘಾತ ನಡೀತು. ಸೊ ಆಗ ಅವರ ಕಾರು ಕೂಡ ಜಖಮಾಗಿದೆ, ಅದರ ಜೊತೆಗೆ ಆಟೋ ಸಂಪೂರ್ಣವಾಗಿ ಜಖಮಾಗಿತ್ತು. ಆಟೋ ಚಾಲಕನಿಗೆ ಗಾಯ ಆಗಿದ್ದರಿಂದ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸನ ಮಾಡಿದರು ಪಾಪ ತುಕಾಲಿ ಸಂತೋಷ್ ಅವರು. ಆದರೆ ಆಟೋ ಚಾಲಕ ಇಂದು ಬೆಳಿಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಅತಿ ಹೆಚ್ಚು ರಕ್ತಸ್ರಾವ ಆಗಿ ಹಾಗೂ ಅವನು ಕುಡಿದಿರೋದ್ರಿಂದ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸೊ ಎಲ್ರಿಗೂ ಕೂಡ ನಗುವನ್ನು ತರಿಸ್ತಿದ್ದಂತಹ ಸಂತೋಷ್ ಅವರಿಗೆ ಇದೊಂದು ಕಹಿ ಘಟನೆ ಅಂತಲೇ ಹೇಳ್ಬೋದು. ಪಾಪ ಇತ್ತೀಚೆಗೆ ಬಿಗ್ ಬಾಸಿಂದ ಬಂದಂತಹ ದುಡ್ಡಿನಲ್ಲಿ ಡೌನ್ ಪೇಮೆಂಟನ್ನು ಮಾಡಿ ನಾನು ಲೋನ್ ಮೇಲೆ ಗಾಡಿಯನ್ನು ತಗೊಂಡಿದ್ದೀನಿ ಅಂತ ಹೇಳಿ ಒಂದು ಇಂಟರ್ವ್ಯೂವಲ್ಲಿ ಕೂಡ ಹೇಳ್ಕೊಂಡಿದ್ರು. ಆದರೆ ಈಗ ಆ ಗಾಡಿ ಆಕ್ಸಿಡೆಂಟ್ ಆಗಿದೆ. ಅದರ ಜೊತೆಗೆ ಆ ಆಟೋ ಚಾಲಕ ಕೂಡ ಸತ್ತಿರೋದು ಈಗ ಸಂತೋಷ್ಗೆ ಸಂಕಷ್ಟವನ್ನು ತಂದು ಒಡ್ಡಿದೆ ಅಂತಲೇ ಹೇಳ್ಬೋದು.